ಭೀಮಣ್ಣನೆಂಬ ವ್ಯಾಪಾರಿ ತನ್ನ ದಿನನಿತ್ಯದ ವ್ಯಾಪಾರಕ್ಕೆಂದು ಸರಕನ್ನು ಕೊಳ್ಳಲು ಸಂತೆಗೆ ಹೊರಟನು. ದವಸ ಧಾನ್ಯ ಕೊಂಡು ಕತ್ತೆ ಕುದುರೆಗಳ ಮೇಲೆ ಏರಿ ತರುವುದು ಅವನ ರೂಢಿಯಾಗಿತ್ತು. ಅದೊಂದು ದಿನ ಅಧಿಕ ಮಟ್ಟದಲ್ಲಿ ಸರಕನ್ನು ಕೊಂಡು ಕತ್ತೆಯ ಮೇಲೆ ಏರಿಸಿ ಮನೆಯತ್ತ ಹೊರಟನು. ಭಾರದಿಂದ ಕತ್ತೆ ನಿಧಾನಗತಿಯಲ್ಲಿ ಸಾಗಿತು. ಪಾಪ, ಆ ಕತ್ತೆಗೆ ಅಧಿಕವಾದ ಭಾರದಿಂದ ನಡೆಯುವುದೇ ಕಷ್ಟವಾಗಿ ಕುದುರೆಯಲ್ಲಿ ಕೇಳಿತು, ಅಯ್ಯ ಗೆಳೆಯ, ನನಗೆ ಈ ಭಾರವನ್ನು ಹೊರಲು ಕಷ್ಟವಾಗುತ್ತಿದೆ. ಸ್ವಲ್ಪ ಭಾರವನ್ನು ನೀನು ಹೊತ್ತರೆ ನನಗೆ ಹೊರೆ ಕಡಿಮೆಯಾಗುತ್ತದೆ ಎಂದಿತು. ಅದಕ್ಕೆ ಕುದುರೆ, ಇಲ್ಲ, ನಾನು ಹೊರೆ ಹೊರಲಾರೆ. ನೀನಾದರೂ ಭಾರ ಹೊರಲೆಂದೇ ಹುಟ್ಟಿದವನು. ನಿನ್ನ ಹಣೆ ಬರ ಭಾರ ಹೊರುವುದೇ ಆಗಿದೆ. ನಾನು ನಿನಗೆ ಸಹಾಯ ಮಾಡಲಾರೆ ಎಂದಿತು. ಕತ್ತೆಗೆ ವಿಧಿ ಇಲ್ಲದೆ ಕುದುರೆಯ ಮಾತಿಗೆ ನೊಂದು ಕಷ್ಟಪಟ್ಟು ಸಾಗುತ್ತಿತ್ತು. ಆದರೆ ಅದಕ್ಕೆ ನಡೆಯಲಾಗದೆ ಕಾಲುಗಳು ನಡುಗಿ ಒಂದೆಡೆ ಸರಕಿನ ಸಮೇತ ನೆಲಕ್ಕುಳ್ಳಿತು. ಕುದುರೆ ಕತ್ತೆ ಬಿದ್ದುದನ್ನು ನೋಡಿ ನಗುತ್ತಿತ್ತೇ ಹೊರತು ಸಹಾಯ ಮಾಡಲಿಲ್ಲ. ಭೀಮಣ್ಣ ಕತ್ತೆಯ ಸ್ಥಿತಿ ನೋಡಿ ಸರಕನ್ನೆಲ್ಲ ಎತ್ತಿ ಕುದುರೆಯ ಬೆನ್ನಿಗೆ ಏರಿಸಿದನು. ಕುದುರೆಗನಿಸಿತು, ಅಯ್ಯೋ ನಾನು ಕೆಟ್ಟೆ. ಕತ್ತೆ ಸಹಾಯ ಕೇಳಿದಾಗ ಸಹಕಾರ ನೀಡಿದ್ದರೆ ನನಗೇ ಗತಿ ಬರುತ್ತಿರಲಿಲ್ಲ. ಒಬ್ಬರಿಗೊಬ್ಬರು ಸಹಾಯ ಮಾಡಿದ್ದಲ್ಲಿ ಇಬ್ಬರಿಗೂ ಸುಖವಿರುತ್ತಿತ್ತು ಎಂದುಕೊಂಡು ಮನೆ ಕಡೆಗೆ ಭಾರವನ್ನು ಹೊತ್ತುಕೊಂಡು ನಡೆಯಿತು. ನಾನೇ ಹೆಚ್ಚು, ನಾನೇ ಗೆಲ್ಲಬೇಕು ಎಂಬ ದುರಾಲೋಚನೆ ಇರಬಾರದು. ನಾನಿರುವೆ ನಿನಗಾಗಿ, ನೀ ನನಗಿದ್ದರೆ ಎಂಬ ಮಾತು ಸತ್ಯ ಸ್ನೇಹಿತರೆ. ಧನ್ಯವಾದಗಳು.